ತರಕಾರಿ ಅಂತೂ ನೀಟಾಗಿ ಎಲ್ಲನೂ ಜೋಡಿಸಿದ್ದಾಯ್ತು. ಇವತ್ತಿಗೆ ಮೆಂತ್ಯ ಪಲ್ಯ ಹೆಸ್ರು ಕಾಳು ಅದಾವ, ಅವ್ನ ಹಾಕಿ ಮಾಡೋಕ್ಕಂತ ಮೆಂತ್ಯ ಪಲ್ಯ ನಾಳೆ ಬೇರೆ ತಲೆ ತೆಗೆದಿಟ್ಟೀನಿ. ಇವನ್ನೆಲ್ಲನೂ ಒಂದು ಇದ್ರಾಗ ಹಾಕಿ ಫ್ರಿಜ್ಜಲ್ಲಿ ಇಟ್ರೆ ಹಂಗೆ ಫ್ರೆಶ್ ಆಗಿರ್ತವೆ. ಈಗ ಅದ್ರಾಗ ಬ್ಯಾಸಿಗೆ ಐತಲ್ಲ, ಹೊರಗಿಟ್ರೆ ಎಲ್ಲನೂ 2 ದಿನಕ್ಕೆ ಬಾಡಿ ಹೋಗ್ಬಿಡ್ತಾವೆ. ಬ್ಯಾಸಿಗೆಗೆ ಅಷ್ಟೇ ಇವನ್ನೆಲ್ಲನೂ ಫ್ರಿಜ್ಜಲ್ಲಿ ಇಡೋದು. ಈ ಬ್ಯಾಸಿಗೆ ಅಂತೂ ಬಂದ್ಬಿಟ್ಟೈತಿ. ಇವನ್ನೆಲ್ಲನೂ ಫ್ರಿಜ್ಜಲ್ಲಿ ಇಟ್ಟರಾಯ್ತು. ಮೆಂತ್ಯ ಪಲ್ಯಂದ ಹೊರ ತೆಗ್ದೀನಿ. ಮೆಂತ್ಯ ಪಲ್ಯ ಕಾಳಿ ಮಾಡಿದ್ರಾಯ್ತು. ಹೌದು, ನಾ ಬಂದ ಅಲ್ಲಿಂದಾನ ಅತ್ತಿ ಕಾಣಿಸೋಗಳು ಹಿಂಗೆ ಎಲ್ಲಿದ್ದಾರೆ ಏನು? ಬಸ್ಸಲ್ ರೂಮಲ್ಲಿ ಏನೋ ಸೌಂಡ್ ಆಗಕತ್ತೈತಿ. ಏನು ಜಳಕ ಗಿಳಕ ಮಾಡಾಕತ್ಯಾರ ಏನು? ಆಗಲೇ ಮಾಡ್ತೀನಿ ಅಂದಿದ್ರು ನೋಡು, ಇವಾಗ ಮಾಡಾಕತ್ಯಾರ ಜಳಕ. ಒಳಗಿರ್ಬೋದು, ಅಲ್ಲೇ ಸೌಂಡ್ ಆಗಕತ್ತೈತಿ. ಜಳಕ ಮಾಡಾಕತ್ಯಾರ ಅನ್ಸುತ್ತಾ. ಅತ್ತಾರ ಹಾಂ ಲಕ್ಷ್ಮಿ, ಈಗ ಬಂದೆ ಇರು, ಸ್ನಾನ ಮಾಡ್ತಾ ಇದ್ದೀನಿ, ಬರ್ತೀನಿ ರೇ. ಹೌದೇನ್ರಿ ಅತ್ತಾರ? ಸರಿ ರೀ ಅತ್ತಾರ, ನೀವು ಜಳಕ ಮಾಡ್ಕೊಂಬರ್ರಿ. ಅಷ್ಟೊತ್ತೇ ನಾನು ಚಹಾ ಮಾಡಿರ್ತೀನಿ, ಬಂದು ಚಹಾ ಕುಡಿಯುವಂತ್ರಿ. ತಗೊಳ್ರಿ ಅತ್ತಾರ. ಏ ಲಕ್ಷ್ಮಿ, ಯಾ ಚಹಾ ಮಾಡಾಕಿರ್ಬೇಡ ಯವ್ವ, ಈಗ ಕುಡ್ದೀನಿ. ಮತ್ತೆ ಅವ್ರು ರಾತ್ರಿನ ಕುಡಿಯಕತ್ತ ಮಾಡೀನಿ. ಯಾ ಚಹಾನು ಬೇಡ ಬಿಡು, ನಾನು ಚಹಾ ಕುಡಿಯಲ್ಲ ಈಗ. ಏನ್ರಿ ಅತ್ತಾರ, ಈ ಮಾತು ನೀವು ಆಡಕತ್ತೀರ? ಯಾವಾಗ ನೋಡಿದ್ರು ತಾಸಿಗೊಮ್ಮೆ ಲಕ್ಷ್ಮಿ ಚಹಾ ಮಾಡ್ಕೊಂಬ ಅನ್ನೋರು. ಇವಾಗ ಏನ್ರಿ ಯಾವಾಗ ಕುಡ್ದಿರಿ? ಈಗ ಚಹಾ ಬ್ಯಾಡ ಅನ್ನಕತ್ತೀರಲ್ರಿ, ಒಮ್ಮೆ ಸಾಯಂಕಾಲ ಕುಡ್ತೀನಿ ಅಂತೀರ. ನೀವ ಇದೆಲ್ಲ ಹೇಳ್ತಾ ಇರೋದು? ನಾನ ಲಕ್ಷ್ಮಿ, ನಾನೇ ಹೇಳ್ತಾ ಇರೋದು. ಬಿಸಿಲು ಜಾಸ್ತಿ ಐತಲ್ಲ, ಅಕ್ಕ ಚಹಾ ಕುಡ್ದ ಸಣ್ಣ ತಾತೈತಿ. ಅದಕ್ಕೆ ಯಾ ಚಹಾನು ಬೇಡ. ಈಗ ಜಳಕ ಮಾಡಿ ಬಂದು ಊಟ ಮಾಡಿಬಿಡ್ತೀನಿ ಬಿಡು, ಯಾಕೆ ಚಹಾ ಮಾಡಬೇಡ ನೀನು. ಹೌದೇನ್ರಿ ಅತ್ತಾರ? ಸರಿ ತಗೋರಿ ಅತ್ತಾರ. ಹಂಗಾರ ಈಗ ರೊಟ್ಟಿ ಮಾಡಿಬಿಡ್ತೀನಿ, ರೊಟ್ಟಿನ ತಿನ್ನುವಂತ್ರಿ. ಹಂಗಾರೆ ಚಹಾ ಬೇಡ ಅಂತೀರಿ, ತಗೊಳ್ರಿ. ಹಂಗಾರೆ ಸ್ವಲ್ಪ ಜಲ್ದಿನ ರೊಟ್ಟಿ ಮಾಡಿಬಿಡ್ತೀನಿ, ಊಟನ ಮಾಡಿಬಿಡುವಂತ್ರಿ. ಸರಿ ಆಯಿತು ತಗೋ, ಊಟನ ಮಾಡಿಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂದರೆ, ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ನಾನು ತುಂಬ ದಿನಗಳ ನಂತರ ವಿಡಿಯೋ ಮಾಡಕತ್ತೀನಿ. ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿದ್ದಿಲ್ಲ ಅಂತಂದು ರೀಸನ್ ಹೇಳಿದ್ನಲ್ಲ. ಯಾರು ಸಬ್ಸ್ಕ್ರೈಬರ್ ಬರ್ತಿಲ್ಲ, ಒಂದು ತಿಂಗಳಾದ್ರೂ ಒಂದು ಸಬ್ಸ್ಕ್ರೈಬರ್ ಬಂದಿಲ್ಲ ಅಂತ ಹೇಳ್ತಿದ್ನಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ನಲ್ಲ, ನೀವೇನಾದರೂ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತಂದು. ಅದಕ್ಕೆ ಈಗ ನಾನು ಯಾವತ್ತಿಂದ ಈಗ 3-4 ದಿನ ಆಯಿತು ಅನಿಸುತ್ತೆ ವಿಡಿಯೋ ಮಾಡೋಕೆ ಮತ್ತೆ ಸ್ಟಾರ್ಟ್ ಮಾಡಿ. ದಿನಾಲೂ ಒಬ್ಬೊಬ್ಬರಾದರೂ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಯಾರಾದರೂ ಮೊದಲೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ನನಗೂ ಸಬ್ಸ್ಕ್ರೈಬರ್ ಹೆಚ್ಚಾದಂಗೆಲ್ಲ ವಿಡಿಯೋ ಮಾಡೋಕ್ಕೂ ನನಗೂ ಸ್ವಲ್ಪ ಇದಾಗುತ್ತೆ. ಅದಕ್ಕೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಮುಂದುವರ್ಸೋಣ. ಅತ್ತಿ ಅಂತರೂ ಚಹಾ ಕುಡಿಯಲ್ಲ ಅನ್ನಕತ್ತಾರ. ಇನ್ನೆಲ್ಲನೂ ತರಕಾರಿನ ಫ್ರಿಜ್ಜಲ್ಲಿಟ್ಟು ರೊಟ್ಟಿ ಮಾಡಿಕೊಟ್ಬಿಡ್ತೀನಿ, ಬಿಸಿವು ತಿಂತಾರೆ ಬಿಡು. ಕೆಲಸ ಮಾಡೋಕ್ಕೆ ಹೋದ್ರಾತು. ಹುಷಪ್ಪ, ಇಂಥ ಬ್ಯಾಸಿಯಾಗ ಸುಡೋ ನೀರು ತೊಳ್ಕೊಳೋದಾಗಲ್ಲಪ್ಪ. ಅದಕ್ಕೆ ಸ್ವಲ್ಪ ಬಿಸಿಲು ಕಾಯತನ ತಡ್ಕೊಂಡು ತಣ್ಣೀರ ತೊಗೊಂಬಿಟ್ಟು ನೋಡು. ಈಗ ಸ್ವಲ್ಪ ಸಮಾಧಾನ ಆಗಕತ್ತೈತಿ. ಜಳಕ ಮಾಡಿ ಅಂತರ ಮೈಗಂತ್ರ ತಣ್ಣಗಾತು. ಆದ್ರೆ ಈ ಗೌರವ ನನ್ನ ಸೊಸೆ ಬಗ್ಗೆ ಏನೇನ ಹೇಳಿ ಮನ್ಸಿನಾಗ ಸಂಕಟ ಮಾಡಿಬಿಟ್ಲಲ್ಲ. ಇರು, ಹೆಂಗನ ನನ್ನ ಸಸಿ ಬಂದಾಳ, ಕೇಳೇ ಬಿಡೋಣ ನಿಜನ ಸುಳ್ಳು. ಅದ್ರಾಗ ಆಕಿ ಗೌರವ ಸುಳ್ಳು ಗೌರವ ಅಂತಂದ ಫೇಮಸ್ ಆಗಿಬಿಟ್ಟಾಳ. ಹೇಳಿದ್ದೇನು ನಿಜನೋ ಇಲ್ಲ ಸುಳ್ಳು? ಇರು, ನನ್ನ ಸಸಿನ ಕೇಳಿಬಿಡ್ತೀನಿ, ಗೊತ್ತಾಗುತ್ತಲ್ಲ. ಏ ಲಕ್ಷ್ಮಿ, ಒಳಗಡೆ ಏನು ಮಾಡಕತ್ತಿ? ನಿನ್ನ ಜೊತೆ ಮಾತಾಡೋದೈತಿ, ಸ್ವಲ್ಪ ಹೊರಗಡೆ ಬಾ. ಬಂದೇ ಇರಿ ಅತ್ತೆ, ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ, ಬಂದೇ ಇರಿ ಅತ್ತೆ. ನನ್ನ ಸಸಿ ಇಂಥಳಲ್ಲ ಅಂತಂದು ನನಗೆ ಗೊತ್ತು. ಆದ್ರೆ ಇವಳು ಗೌರವ ಆ ಥರ ಹೇಳ್ದಕ್ಕೆ ಎದಕ್ಕೆ ಡೌಟ್ ಬರೋಕತ್ತಿಬಿಟ್ಟೈತಿ. ನನ್ನ ಸಸಿ ಮೇಲೆ ನನಗೆ ನಂಬಿಕೆ ಐತಿ. ಆದ್ರೆ ಮಂದಿ ಮೇಲೆ ನನಗೆ ನಂಬಿಕೆ ಇಲ್ಲಲ್ಲ. ಯಾರಾದರೂ ನನ್ನ ಸಸಿನ ಬದಲಾಯಿಸ್ಬಿಟ್ರೆ ಅಂತಂದು ಸ್ವಲ್ಪ ಭಯ ಅಷ್ಟೇ. ಇರು, ಬರ್ತಾಳಲ್ಲ, ಕೇಳಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೌರವ ಸುಳ್ಳು ಇಲ್ಲ ಇರೋದ ನಿಜಾನ ಅಂತಂದು ಗೊತ್ತಾಗ್ಬಿಡುತ್ತಲ್ಲ. ಇರು, ಕೇಳ್ತೀನಿ. ಅಯ್ಯೋ, ಶಂಕರಮ್ಮ ನೋಡಿದ್ರೆ ಈ ಕಡೆ ಕೂತ್ಬಿಟ್ಲು. ಈಗ ಅತ್ತೆ ಸಸಿ ಏನು ಮಾಡ್ತಾರೆ, ಏನು ಮಾತಾಡ್ತಾರೆ ಅನ್ನೋದು ಈ ಕಿಟಕಿಯಲ್ಲಿ ಏನು ಕೇಳಿಸಲ್ಲ. ನೀರು ಆ ಬಾಗಿಲ ಹತ್ರ ಹೋಗಿ ನಿಂದ್ರಾನ, ಏನು ಮಾಡ್ತಾರ ಅಂತಂದು. ಇಲ್ಲೇ ನಿಂದ್ರ ನೀರು, ಇಲ್ಲಿ ಎಲ್ಲನೂ ಕಾಣುತ್ತಾ, ಹಂಗೆ ಎಲ್ಲನೂ ಕೇಳಿಸ್ತೈತಿ. ಇಲ್ಲೇ ಹತ್ರ ಆಗುತ್ತಲ್ಲ, ಅವ್ರಿಗೇನು ನಾನೇನು ಕಾಣಲ್ಲ ಬಿಡು. ಅವ್ರೇನು ಅಲ್ಲಿ ಮಂಚಿನ ಮೇಲೆ ಅದಾರ, ನಾನು ಈ ಕಡೆ ನಿಂತಿರೋದು ಅವ್ರಿಗೇನು ಕಾಣಲ್ಲ. ಇಲ್ಲೇ ನಿಂತ್ಕೊಂಡು ಏನೇನು ಮಾತಾಡ್ತಾರ ನೋಡೋಣ. ಏ ಲಕ್ಷ್ಮಿ,
ಲಕ್ಷ್ಮಿ, ಫ್ರಿಡ್ಜಲ್ಲಿ ತರಕಾರಿ ಇಡೋಕ್ಕೆ ಇಷ್ಟೊತ್ತಾ? ನಿನ್ನ ಜೊತೆ ಮಾತಾಡಬೇಕು ನಾನು. ಸ್ವಲ್ಪ ಜಲ್ದಿ ಬರ್ತೀಯಾ? ಹಾಂ, ಬಂದೆ ಅತ್ತೆ. ಹಾಂ, ಏನು ಹೇಳಿ ಅತ್ತೆ, ಆಗ್ಲಿಂದ ಕೂಗ್ತಿದ್ರಿ. ಏನು ಚಹಾ ಮಾಡ್ಕೊಂಬರ್ಬೇಕಾ ಅತ್ತೆ? ನನಗೆ ಚಾವೂ ಬೇಡ, ಏನು ಬೇಡ. ನಾನು ನಿನಗೆ ಹತ್ರ ಏನು ಕೇಳಬೇಕು ಕರೆಕ್ಟಾಗಿ ಹೇಳು. ನಾನು ಏನು ಕೇಳ್ಬೇಕು ನಿನ್ನ? ಅಯ್ಯೋ, ಹೌದಾ ಅತ್ತೆ? ಏನು ಕೇಳ್ಬೇಕು ಅಂದ್ಕೊಂಡಿದ್ದಾರೆ? ಏನು ಹೇಳು, ನಾನು ನಿಜಾನೇ ಹೇಳ್ತೀನಿ. ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ ಅತ್ತೆ? ಏನು ಹೇಳು, ನಿಜಾನೇ ಹೇಳ್ತೀನಿ. ಅದು ನೀನು ಆ ಮಲ್ಲವ ಸೇರ್ಕೊಂಡು ಏನು ಮಾಡಕತ್ತೀರಿ? ನಮ್ಮ ಮನೆ ಏನು ಮುನ್ಸಕ್ಕಂತ ಮಾಡಿ ಏನು ನೀನು? ನೀವಿಬ್ಬರು ಸೇರ್ಕೊಂಡು ನೀವು ಮಾಡೋದು ನನಗೆ ಗೊತ್ತಿಲ್ಲ ಅಂತ ಮಾಡಿ ಏನು? ನನಗೆ ಎಲ್ಲ ಗೊತ್ತಾಗೈತಿ. ಈಗ ನೀನಾಗೆ ನಿಜವಾಗ್ಲೂ ಏನೇನು ನಡೆದೈತಿ ಎಲ್ಲ ಹೇಳಿದ್ರೆ ಬೇಸತ್ತೈತಿ. ಇಲ್ಲಾಂದ್ರೆ ನಿನ್ನ ಗಂಡ ಬಂದಮೇಲೆ ನೋಡು, ಮತ್ತೆ ನಿನ್ನ ತವ್ರ ಮನೆಗೆ ಓಡಿಸ್ತೀನಿ ನೋಡು. ಅಯ್ಯೋ ಅತ್ತೆ, ನೀವು ಯಾಕೆ ಈ ಥರ ಕೋಪಗೊಂಡು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನು ಮಲ್ಲಮ್ಮಕ್ಕ ಏನು ಮಾಡಿದ್ವಿ? ಈಗ ತಾನೇ ತರಕಾರಿ ತರುವಾಗ ಚಂದ ನಕ್ಕಂತ ಇಬ್ಬರನ್ನೂ ಕಳಿಸ್ಕೊಟ್ರಿ. ಈಗ ಯಾಕೆ ಈ ಥರ ಕೋಪ ಮಾಡ್ಕೊಂಡು ಮಲ್ಲಮ್ಮಕ್ಕನ ಬಗ್ಗೆ ನನ್ನ ಬಗ್ಗೆ ಈ ಥರ ಯಾಕೆ ಮಾತಾಡ್ತಾ ಇದ್ದೀರಾ ಅತ್ತೆ? ಅಂಥದ್ದು ನಾವೇನು ಮಾಡಿದ್ದೀವಿ ಅತ್ತೆ? ಹಾಂ, ನಾನು ಹಾಕಿರೋ ಗುಳಿಗೆ ಚೆನ್ನಾಗಿ ನುಂಗಿದೆ ಅಜ್ಜಿ. ಚೆನ್ನಾಗಿ ಕ್ಲಾಸ್ ತಗೊಂತ ಇದೆ ಸಸಿಗೆ. ಆಗಲಿ ಮುಂದುವರಿಲಿ. ಏನು ಗೊತ್ತಿಲ್ಲಾರ್ದೇನು ಸುಮ್ಮನೆ ಮಾತಾಡ್ಬೇಡ. ನೀಬ್ರು ಏನೇನು ಮಾಡಿರಿ, ಏನೇನು ನಡೆದೈತಿ ನಿನ್ನೆ ಅಂತಂದು ನನಗೆಲ್ಲನೂ ಚೆನ್ನಾಗಿ ಗೊತ್ತೈತಿ. ನೀನೇ ಹೇಳ್ತೀಯ ಇಲ್ಲ ನಿನ್ನ ಗಂಡ ಬಂದಮೇಲೆ ಎಲ್ಲನೂ ನಾನೇ ಹೇಳ? ಅಯ್ಯೋ ಅತ್ತೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅತ್ತೆ. ನೀವು ಏನು ಮಾತಾಡ್ತಾ ಇದ್ದೀರ, ಏನು ಕೇಳ್ತಾ ಇದ್ದೀರ? ನನಗೆ ಒಂದು ಚೂರೂ ಅರ್ಥ ಆಗ್ತಾ ಇಲ್ಲ ಅತ್ತೆ. ಏನಾಯಿತು ಅತ್ತೆ? ನಿಮ್ಗೆ ಯಾರು ಏನು ಹೇಳಿದ್ರು ಅತ್ತೆ? ನಾನು ಏನು ಮಾಡಿಲ್ಲ ಅತ್ತೆ. ಅಂಥದ್ದು ನಿಮ್ಗೆ ಯಾರು ಏನು ಹೇಳಿದ್ರು ನೀವೇ ಹೇಳಿ ಅತ್ತೆ. ಅಂಥದ್ದು ನಾನು ಏನು ಮಾಡಿಲ್ಲ. ನಾನು ಏನು ಮಾಡಿದರೆ ಹೇಳೋಕೆ ಅರ್ಥ ಆಗ್ತಿತ್ತು ತಾನೆ ನನಗೆ. ನಾನು ಏನು ಮಾಡೇ ಇಲ್ಲ. ನಿಮ್ಗೆ ಏನಂತ ಹೇಳಿ? ನಿಮಗೆ ಏನು ಗೊತ್ತಾಗಿದೆ ಅದನ್ನಾದರೂ ನೀವಾದರೂ ಹೇಳಿ ನನಗೆ. ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅತ್ತೆ. ಅಂಥದ್ದು ಏನು ಮಾಡಿದೆ ನಾನು? ಏನು ನೀನು ಮಾಡಿರೋದು ನಿನಗೆ ಗೊತ್ತಿಲ್ಲ? ನಿನ್ನೆ ರಾತ್ರಿ ಆ ಮಲ್ಲವ ನೀವು ಏನು ಮಾಡಿರಿ, ಎಲ್ಲಿ ಸೇರ್ಕೊಂಡಿದ್ರಿ, ಯಾರ ಜೊತೆ ಸೇರಿದ್ರಿ ಎಲ್ಲನೂ ಗೊತ್ತು ನನಗೆ. ಹೇಳು ನೀನು ಸುಮ್ಮನೆ. ಅಯ್ಯೋ ಅತ್ತೆ, ನಾನು ನಿನ್ನೆ ಎಲ್ಲಿ ರಾತ್ರಿ ಅವ್ರ ಮನೆ ಹತ್ರ ಹೋಗಿದ್ದೆ. ನಿನ್ನೆ ಬೆಳಗ್ಗೆನೇ ಹೋದಳು, ಅವ್ರ ಮನೆ ಹತ್ರ ಹೋಗೇ ಇಲ್ಲ ಅತ್ತೆ. ನಾನು ರಾತ್ರಿ ನಮ್ಮ ಮನೇಲೇ ಇದ್ದೆ ಅಲ್ಲ. ನಾನು ಯಾವಾಗ ಹೋದೆ ಅವ್ರ ಮನೆ ಹತ್ರ? ಹೋಗಿ ನಾನು ಏನು ಮಾಡಿಲ್ಲ ಅತ್ತೆ. ನಾನು ಅವ್ರ ಮನೆ ಹತ್ರನೇ ಹೋಗಿಲ್ಲ. ಯಾಕತ್ತೆ, ಏನಾಯಿತು ಅತ್ತೆ? ಲಕ್ಷ್ಮಣ ಕಣ್ಣಲ್ಲಿ ನೀರು ಬರ್ತಾ ಇವೆ. ಚೆನ್ನಾಗಿದೆ ನೋಡೋದಕ್ಕೆ, ಚೆನ್ನಾಗಿದೆ. ಅಯ್ಯೋ ಪಾಪ, ನನ್ನ ಸೊಸೆ ನನ್ನ ಅಂದಿರ ಮಾತಿಗೆ ಅಳಕತ್ಬಿಟ್ಲು. ನನ್ನ ಸೊಸೆ ಈ ಥರ ಮಾಡೋಳಲ್ಲ ಅಂದ್ಕೊಂಡಿದ್ದೆ. ಆದರೆ ಆ ಗೌರವನ ಮಾತು ಕೇಳಿ ನನ್ನ ಸೊಸೆ ಮೇಲೆ ಡೌಟ್ ಪಡ್ಬಿಟ್ನಲ್ಲ ನಾನು. ಪಾಪ ಲಕ್ಷ್ಮಿ ಅಳಕತ್ಬಿಟ್ಟಾಳ. ಆ ಗೌರವ ಸುಳ್ಳು ಹೇಳಿರ್ತಾಳೆ. ನನ್ನ ಸೊಸೆ ಆ ಥರ ಮಾಡೋಳಲ್ಲ. ಇರು, ಕೇಳೇ ಬಿಡ್ತೀನಿ. ಅಯ್ಯವ ಲಕ್ಷ್ಮಿ, ನೀನು ಅಳ್ಬೇಡ ಯವ್ವ. ನಾನು ಆ ಸುಳ್ಳು ಗೌರಿ ಮಾತು ಕೇಳಿ ನಾನು ನಿನ್ನ ಹತ್ರ ಏನೇನೋ ಕೇಳಿಬಿಟ್ಟೆ ಯವ್ವ. ನೀನು ಅಳ್ಬೇಡ ಯವ್ವ. ನಾನು ನಿನ್ನ ಮೇಲೆ ಡೌಟ್ ಪಟ್ಟಿದ್ದು ನಂದ ತಪ್ಪಾತವ. ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ ಬಿಡವ ಯವ್ವ. ನಾನು ನಿನ್ನ ಮೇಲೆ ಅನುಮಾನ ಪಡಬಾರ್ದಿತ್ತು. ಆ ಸುಳ್ಳು ಗೌರಿ ಮಾತು ಕೇಳಿ ಅನುಮಾನ ಪಟ್ಬಿಟ್ಟೆ. ನೀನು ಅಳ್ಬೇಡ ಬಿಡ ಯವ್ವ. ಏನು ನಾನು ಸುಳ್ಳು ಗೌರಿನ? ನನಗೆ ಸುಳ್ಳು ಗೌರಿ ಅಂತ ಇತ್ತ ನಿಮ್ಮದಿ ಇದಕ್ಕೆ ಮಾಡ್ತೀನಿ ಒಂದ್ಸರಿ ಯಾವಾಗಾದ್ರೆ. ಏನೈತಿ ಆ ಸುಳ್ಳು ಗೌರಿ ಮಾತು ಕೇಳಿದಾರೆ ನೀವು? ಆ ಸುಳ್ಳು ಗೌರಿ ಏನಂತ ನಿಮಗೂ ಗೊತ್ತಲ್ಲತ್ತೆ. ಆಕಿ ಯಾವಾಗ ನೋಡಿದ್ರು ಅವ್ರಿವ್ರಿಗೆ ಚಾಡ ಹೇಳಿ ಬರೀ ಜಗಳ ಇಡೋಕೆ ಎಲ್ಲನೂ ನೀವು ಗೊತ್ತಿದ್ರು ನನ್ನ ಮೇಲೆ ಡೌಟ್ ಬಿಟ್ಬಿಟ್ರಿ ಅಲ್ಲತ್ತೆ. ಇರಲಿ ಬಿಡಿ ಅತ್ತೆ. ಆ ಸುಳ್ಳು ಗೌರಿ ನಿಮ್ಮ ಹತ್ರ ಏನು ಹೇಳಿದ್ದು ಅದನ್ನಾದರೂ ಹೇಳಿ. ಅಯ್ಯೋ ಇಲ್ಲಿ ಬಿಡವ, ಆ ಸುಳ್ಳಿ ಮಾತು ಕೇಳಿ ನಿನ್ನ ಮೇಲೆ ಡೌಟ್ ಪಟ್ಬಿಟ್ನೆ. ಮತ್ತೆ ಅಕ್ಕಿ ಏನು ಹೇಳ್ಯಾಳ ಅಂತ ನಿನಗೆ ಹೇಳಿ ನಿನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡಲು? ಇರಲಿ ಬಿಡು, ನಾನು ಆಕಿಗೆ ಮಾಡ್ತೀನಿ. ಆಕಿಗೆ ಇನ್ನೊಂದ್ಸರಿ ನಮ್ಮ ಮನೆ ಬಗ್ಗೆ ಮಾತಾಡ್ಬಾರ್ದು. ಆಕೆ ಹಂಗೆ ಮಾಡ್ತೀನಿ. ನಿನ್ಗೆ ಯಾಕೆ ಹೇಳಿಬಿಡ, ಆಕೆ ಹೇಳಿರೋದು ಸುಮ್ಮನೆ ಬೇಜಾರಾತಿ. ಇರಲಿ ಬಿಡು, ಹೋಗಿ ಕೆಲಸ ಮಾಡೋ. ನಾನು ಆಕೆ ಮಾಡೋದು ಹೆಂಗೆ ಮಾಡ್ಬೇಕು, ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂಬೋದು ನನಗೆ ಗೊತ್ತು. ನಾನು ಬುದ್ಧಿ ಕಲಿಸ್ತೀನಿ ತಗೋ. ಕೆಲಸ ಮಾಡೋಗ, ರೊಟ್ಟಿ ಮಾಡ್ತೀನಿ ಅಂದೆಲ್ಲ ಮಾಡ್ಕೊಡೋಗ. ಹೊಟ್ಟೆ ತುಂಬ ಹಸಿವಾಗೈತಿ, ಮಾಡೋಗವ. ಅಯ್ಯೋ ಇದೇನಿದು, ನಾನು ಬಿಟ್ಟ ಬಾಣ ನನಗೆ ತಿರುಗಿ ವಾಪಸ್ ಬರ್ತೈತಲ್ಲ. ಇಲ್ಲಿದ್ರ ಡೇಂಜರ್. ಹೋಗ್ಬಿಡೋಣ. ಆಮೇಲೆ ಬೇಕಾದ್ರೆ ಅಜ್ಜಿ ಏನಾದರೂ ಕೇಳಿದ್ರೆ ಏನಾದರೂ ಹೇಳಿದ್ರಾತು. ಈಗ ಈ ಜಾಗನ ಫಸ್ಟ್ ಖಾಲಿ ಮಾಡಿಬಿಡೋಣ. ಸರಿ ಅತ್ತೆ, ಹಸಿವಾಗ್ತಿದೆ ಅಂತೀರಾ? ಇರಿ, ಬೇಗ ಬಿಸಿ ರೊಟ್ಟಿ ಮಾಡ್ಕೊಂಡು ಬರ್ತೀನಿ. ಸರಿ ಕಣವ. ಅಯ್ಯೋ ಪಾಪ, ಆ ಸುಳ್ಳು ಗೌರಿ ಮಾತು ಕೇಳಿ ನಾನು ಸಸಿನ ಅಳಿಸ್ಬಿಟ್ಟೆ.
ಇರು ಅವಳಿಗೆ ಮಾಡ್ತೀನಿ. ಇನ್ನೊಂದ್ಸರಿ ನನ್ನ ಸೊಸೆ ಬಗ್ಗೆ ಆ ಥರ ಮಾತಾಡಬಾರ್ದು. ಆ ಥರ ಮಾಡ್ತೀನಿ. ಬೋಬಾಡಿ ಇಂಥದ್ದೆಲ್ಲ ಮಾಡ್ತಾಳೆ ನೀನು. ನನ್ನಂಥ ಸೊಸೆಗೆ ದೇವರಂಥ ಸೊಸೆನ ಅನುಮಾನ ಪಟ್ಬಿಟ್ಟೆ. ಪಾಪ ಅಳಿಸ್ಬಿಟ್ಟೆ. ಇರು ಎಲ್ಲನೂ ಇದೆಲ್ಲ ಆಗಿದ್ದು ಆ ಗೌರವನಿಂದನ. ಆಮೇಲೆ ಮಾಡ್ಕೊತೀನಿ ಆಕೆಗೆ. ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.